ಪ್ರಿಯಾಂಕಾ ಪ್ರಿಯಾಂಕಾ ಹೇ ಪ್ರಿಯಾಂಕಾ, ಏನಾಯ್ತಮ್ಮ? ಕರಿತಾ ಇದೀನಲ್ಲ ಬಾ. ಬರ್ತೀನಮ್ಮ. ಛೆ, ಏನಮ್ಮ? ಬೀರೋ ಒಳಗಡೆ 15,000 ರೂಪಾಯಿ ಇಟ್ಟಿದ್ದೆ. ಅದರಿಂದ ನೀನೇನಾದ್ರೂ ದುಡ್ಡು ತಗೊಂಡಿದ್ಯಾ? ಇಲ್ಲಮ್ಮ, ನಾನೇನ್ ತೆಗ್ದಿಲ್ಲ. ಏಯ್, ನಿಜ ಹೇಳು, ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೆನ್ನೆನೆ ATM ನಿಂದ 15,000 ರೂಪಾಯಿ ತಗೊಂಡ್ ಬಂದೆ. ನನ್ಗೇನೋ ನೀನೇ ತೆಗ್ದಿದ್ಯಾ ಅಂತ ಅನುಮಾನ ಇದೆ. ಅಯ್ಯೋ, ನಾನ್ ಹೇಳೋದ್ ನಂಬಮ್ಮ. ನನಗ್ ದುಡ್ಡು ಬೇಕಿದ್ರೆ ನಾನೇ ನಿಮ್ ಹತ್ರ ಕೇಳ್ತೀನಿ. ನಾನ್ ಯಾಕೆ ತೆಗಿಬೇಕು? ಸರಿಯಾಗಿ ಚೆಕ್ ಮಾಡಿದ್ರಾ ನೀವು? ಇಲ್ ನೋಡು, ಚೆನ್ನಾಗ್ ಚೆಕ್ ಮಾಡಿ ಆಯ್ತು. ಈ ವಾರ ಫ್ರೆಂಡ್ಸ್ ಜೊತೆಗೆ ಹೊರಗ್ ಹೋಗ್ಬೇಕಂತ 2,000 ಕೇಳ್ದಿಯಲ್ಲ, ನಾನ್ ಕೊಟ್ಟಿಲ್ಲ ಅಂತ ನೀನೇ ತಗೊಂಡ್ಬಿಟಿಯಾ? ಇಲ್ಲಮ್ಮ, ನಾನೇನು ತೆಗ್ದಿಲ್ಲ. ನಿನ್ನ ಕೇಳ್ದೆ ನಾನ್ ಯಾವತ್ತಾದ್ರೂ ದುಡ್ಡು ತೆಗ್ದಿದ್ದೀನಾ? ಯಾಕೆ ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತೀಯಾ? ಇಷ್ಟು ಹೇಳಿದ್ಮೇಲೂ ನನ್ ಮೇಲೆ ನಂಬಿಕೆನೇ ಬರ್ಲಿಲ್ವಾ? ಯಾಕೆ? ನನ್ನ ನೋಡಿದ್ರೆ ಕಳ್ಳಿ ತರ ಇದೆಯಾ ನಿಮ್ಗೆ? ಇದ್ದಕ್ಕಿದ್ದಾಗ ಏನಾಯ್ತು ನಿಮ್ಗೆ? ಹೌದು ಕಣೆ, ನೀನೇ ದುಡ್ಡು ತೆಗ್ದಿದ್ದು. ಯಾಕೆ ದುಡ್ಡನ್ನ ತೆಗ್ದೆ? ನಿನ್ನ ಮುದ್ದಾಗ್ ಬೆಳ್ಸಿದ್ದು ನನ್ ತಪ್ಪೆ. ನಿನ್ನ ಏನಾಯ್ತು ಅತ್ತೆ? ಏನಕ್ಕೆ ಅವಳನ್ನ ಬೈತಾ ಇದ್ದೀರಾ? ಬೀರೋ ಒಳಗಡೆ ದುಡ್ಡಿಟ್ಟಿದ್ದೆ, ಅದರಿಂದ 2,000 ರೂಪಾಯಿ ತಗೊಂಡಿದ್ದಾಳೆ. ಕೇಳಿದ್ರೆ ನಾನ್ ತೆಗ್ದಿಲ್ಲ ಅಂತ ಇದ್ದಾಳೆ. ಹೌದಾ? ಏನ್ ಪ್ರಿಯಾಂಕಾ ಅದು? ಏನಕ್ಕ ದುಡ್ಡನ್ನ ಎತ್ಕೊಂಡೆ? ಅಯ್ಯೋ ಮಾವ, ನಾನ್ ಯಾವ ದುಡ್ಡು ತೆಗಿಲಿಲ್ಲ. ಅಮ್ಮ ಸುಮ್ನೆ ಸುಳ್ಳು ಹೇಳ್ತಾ ಇದ್ದಾರೆ. ನಾನ್ ತೆಗಿದೇ ಇರೋ ದುಡ್ಡನ್ನ ತೆಗ್ದೆ ಅಂದ್ರೆ ನನಗ್ ಸಿಟ್ಟು ಬರ್ತಾ ಇದೆ ಮಾವ. ಮಾಡೋದೆಲ್ಲ ಮಾಡ್ಬಿಟ್ಟು ಕೂಗ್ತಿಯೇನೆ? ಅತ್ತೆ ಬಿಟ್ಬಿಡು ಅತ್ತೆ. ನಿನ್ ದುಡ್ಡು ಬೇಕಾದ್ರೆ ನನ್ನ ಹತ್ರ ಕೇಳು. ಅದನ್ ಬಿಟ್ಟು ನೀನೇ ಬೀರೋ ಒಳಗಡೆ ಕೈ ಹಾಕ್ತೀಯಾ? ಮಾ, ನಾನ್ ಯಾವ ದುಡ್ಡು ತೆಗಿಲಿಲ್ಲ. ಮತ್ತೆ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಅಯ್ಯೋ, ನಾನ್ ಹೇಳೋದ್ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಮ್ಮ. ಸುಮ್ನೆ ನನ್ ಮೇಲೆ ಆರೋಪ ಹೊರಿಸ್ಬೇಡಿ. ನಾನು ಆ 2,000 ರೂಪಾಯಿ ತೆಗಿಲಿಲ್ಲ. ಸರಿ, ನೀನೇನೋ ತಿಳಿದೇ ಎತ್ಕೊಂಬಿಟ್ಟೆ. ಮತ್ತೆ ಈ ತರ ಮಾಡ್ಬೇಡ. ಅಯ್ಯೋ ಮಾವ, ನೀವು ನನ್ ಮೇಲೆ ಅನುಮಾನ ಪಡ್ತೀರಾ? ಹಾ ಹೇಳು ಮಗ. ಲೋ ಮಚ್ಚಿ, ಒಂದು ಮುಖ್ಯವಾದ ವಿಷಯ ಕಣೋ. ನಮ್ಮ ಹುಡುಗರೆಲ್ಲರೂ ಪಬ್ಬಿಗೆ ಹೋಗಿ ಎಂಜಾಯ್ ಮಾಡಿದ್ವಿ ಅಲ್ಲ, ಅದೇ ತರ ಇವಾಗ ಒಂದು ಟೂರ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಕಣೋ. ಎಲ್ಲರೂ ಓಕೆ ಹೇಳ್ಬಿಟ್ಟಿದ್ದಾರೆ. ನಿನಗೆ ಹೆಂಗೋ? ನಿನಗೆ ಓಕೆನಾ? ಬರ್ತೀಯಾ? ಬರ್ತೀನಿ ಮಗ. ಆದ್ರೆ ಇಲ್ಲಿ ದುಡ್ಡು ರೆಡಿ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಲೋ, ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತೀಯಲ್ಲೋ. ಈ ವಯಸ್ಸಲ್ಲಿ ಎಂಜಾಯ್ ಮಾಡಿದ್ರೆ ಇನ್ ಯಾವಾಗ ಎಂಜಾಯ್ ಮಾಡ್ತೀಯೋ? ಯಾಕೋ ಹಿಂಗಿದ್ಯಾ ನೀನು? ಸರಿ, ಏನ್ ಪ್ಲಾನು? ಎಲ್ಲರೂ ಗೋವಾ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಕಣೋ. ಹೌದಾ? ಆದ್ರೆ ಒಬ್ರು ಗೋವಾ ಬರಕ್ಕೆ ಎಷ್ಟು ಕೊಡ್ಬೇಕಾಗತ್ತೆ? ಹೆಚ್ಚಿಲ್ಲ ಕಣೋ, ಒಬ್ರಿಗೆ ಒಂದು 5,000 ಆಗುತ್ತಷ್ಟೇ. ಅಷ್ಟೊಂದು ದುಡ್ಡು ನಾನು ಕೊಡಕ್ಕಾಗಲ್ಲ ಕಣೋ. ಹೋದ್ ಸರಿ ದುಡ್ಡನ್ನ ತುಂಬಾ ಕಷ್ಟಪಟ್ಟೆ ರೆಡಿ ಮಾಡಿದ್ನೆ. ಮತ್ತೆ 5,000 ಅಂದ್ರೆ ತುಂಬಾ ಕಷ್ಟ. ಲೋ, ನಿನಗೊಂದು 5,000 ಅರೇಂಜ್ ಮಾಡೋಕ್ಕೂ ಕಷ್ಟ ಏನೋ? ಎಂತ ಹುಡುಗನ ನೀನು? ಸರಿ, ಅಟ್ಲೀಸ್ಟ್ ಒಂದು 3,000 ಅರೇಂಜ್ ಮಾಡು. ನಿನಗೋಸ್ಕರ ಬೇಕಾದ್ರೆ ಆ 2,000 ನಾನೇ ಹಾಕಿ ಹುಡುಗರ ಕೈ ಕೊಟ್ಬಿಡ್ತೀನಿ. ಸರಿ ಮಗ. ಸುಭಾಷ್, ಅತ್ತೆ ಯಾರೋ ಅದು? ಒಂದ್ ನಿಮಿಷ ಇರು. ಅತ್ತೆ ಹೇಳೈತೆ. ನಾನು ಪಕ್ಕದಲ್ಲಿ ಅಂಗಡಿಗೆ ಹೋಗಿ ಬರ್ತೀನಿ. ಸರಿ ಅತ್ತೆ, ತಿರ್ಗಾ ಬರಕ್ಕೆ ಎಷ್ಟೊತ್ತಾಗತ್ತೆ? ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ನಾನು. ಹೌದಾ? ಸರಿ. ಪ್ರಿಯಾಂಕಾ ಯಾವಾಗ ಬರ್ತಾಳೆ? ಪ್ರಿಯಾಂಕಾ ಸಾಯಂಕಾಲನೇ ಮನೆಗೆ ಬರ್ತಾಳೆ. ಹೌದಾ? ಸರಿ ಅತ್ತೆ. ಸರಿ, ಜಾಗೃತಿಯಾಗಿರು. ಹಲೋ, ಲೈನಲ್ಲಿ ಇದೆಯೇನೋ? ಹಾ ಹೇಳು ಮಗ. ಲೇ, ಯಾರೋ ಅದು ಲೇಡೀಸ್ ವಾಯ್ಸ್. ಯಾರಿಲ್ಲ ಮಗ, ನಮ್ಮ ಅತ್ತೇನೆ. ಓ, ನೀನ್ ಮತ್ತೆ ಮನೇನ ಎತ್ಕೊಂಡು ಓದ್ತಾ ಇದೆಯಾ ಅಂತ ಹೇಳಿದೆ ಅಲ್ವಾ? ಮರ್ತೇ ಹೋಯ್ತು ಕಣ. ಹೌದು, ಬೇಗ ಹಾಸ್ಟೆಲ್ ಸಿಕ್ಕರೆ ಚೆನ್ನಾಗಿರುತ್ತೆ. ಡೈಲಿ ಅತ್ತೆ ಮನೆಯಿಂದ ಕಾಲೇಜ್ಗೆ ಹೋಗಿ ಬರಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಮಗ. ಸರಿ, ಅದೇ ಮುಂದಿನ ವಾರ PG ಅಲ್ಲಿ ರೂಮ್ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ? ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ. ಸರಿ, ನೀನ್ ಬೇಗ ದುಡ್ಡಿನ ವ್ಯವಸ್ಥೆ ಮಾಡ್ಕೋ, ಸರಿನಾ? ಸರಿ ಮಗ, ಬಾಯ್. ಸರಿ, ಬಾಯ್. ಇವಾಗ ಏನು ಮಾಡೋದು? ಮನೇಲಿ ದುಡ್ಡು ಕಾಣದೆ ಹೋಗಿದ್ರಿಂದ ಅತ್ತೆ ಬೀರೋನ ಲಾಕ್ ಮಾಡಿರ್ತಾರ? ಏನಕ್ಕೂ ತೆಗೆದು ನೋಡೋಣ. ಪರವಾಗಿಲ್ವೇ, ಮನೇಲಿ ಕಳ್ತನ ಆಗಿದ್ರು ಕೂಡ ಬೀರೋನ ಲಾಕ್ ಮಾಡದೆ ಹಾಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಹಾಂ ಸರಿ, ಇರೋ ದುಡ್ಡನ್ನೆಲ್ಲ ಎತ್ಕೊಂಡ್ಬಿಡೋಣ. ಹಾಂ, ಇಷ್ಟು ಸಾಕು. ಅವನ ಹತ್ರ ದುಡ್ಡು ರೆಡಿ ಆಯ್ತಂತ ಫೋನ್ ಮಾಡಿ ಹೇಳ್ಬಿಡೋಣ. ಹಲೋ. ಏಯ್, ನಾವು ಟ್ರಿಪ್ಪಿಗೆ ಹೋಗೋಕ್ಕೆ ನನಗೆ ದುಡ್ಡು ಸಿಕ್ತು. ಹೌದಾ? ಅಷ್ಟು ಬೇಗ ದುಡ್ಡು ಅರೇಂಜ್ ಮಾಡ್ಬಿಟ್ಟ? ಪರವಾಗಿಲ್ಲ, ನೀನ್ ರೆಡಿ ಮಾಡಲ್ಲ ಅಂತ ಅನ್ಕೊಂಡಿದ್ನಲ್ಲ. ಹೇಯ್, ನೀನು ಹೇಳ್ದಾಗೆ ನಾನು 3,000 ರೆಡಿ ಮಾಡಾಯ್ತು. ಮಿಕ್ಕಿದ ಅಮೌಂಟ್ನ ನೀನು ರೆಡಿ ಮಾಡು. ಸರಿ ಕಣ, ನೀನೇನ್ ಚಿಂತೆ ಮಾಡ್ಬೇಡ, ನಾನ್ ನೋಡ್ಕೊಳ್ತೀನಿ, ಸರಿನಾ?
ಸರಿ ಮಗ, ನೋಡ್ಕೋ. ಹ್ಮ್? ಏನೇ, ನೀನು ಎಷ್ಟ್ ಹೇಳಿದ್ರು ತಿದ್ದಲ್ವಾ? ಏನಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಯಾಕೆ ಬೀರೋಯಿಂದ 3,000 ರೂಪಾಯಿ ತೆಗ್ದಿಯಾ? ಅಮ್ಮ, ಏನಮ್ಮ, ಅವತ್ತೇನಂದ್ರೆ 2,000 ರೂಪಾಯಿ ತೆಗ್ದೆ ಅಂತ ಹೇಳಿದ್ರಿ, ಇವತ್ತೇನಂದ್ರೆ 3,000 ರೂಪಾಯಿ ತೆಗ್ದೆ ಅಂತ ಹೇಳ್ತಾ ಇದೀರಿ. ಯಾಕಮ್ಮ ಸುಮ್ನೆ ನನ್ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ ನೀವು? ಏನಂದೆ? ನಾನ್ ನಿನ್ ಮೇಲೆ ಆರೋಪ ಹೊರಿಸ್ತಾ ಇದ್ದೇನಾ? ನನ್ ಗೊತ್ತಿಲ್ದೆ ದುಡ್ಡು ತೆಗ್ದ್ರೆ ನಾನ್ ಕೇಳ್ಬಾರ್ದಾ? ಫ್ರೆಂಡ್ಸ್ ಜೊತೆಗೆ ಹೊರಗ್ ಹೋಗೋಕೆ ದುಡ್ಡು ಕೊಟ್ಟಿಲ್ಲ ಅಂತ ನಿನ್ನಿಷ್ಟಕ್ಕೆ ನೀನೇ ಬೀರೋಯಿಂದ ದುಡ್ಡು ತಗೊಂಡ್ ಹೋಗ್ತೀಯಾ? ಈ ತರ ಮಾಡೋದು ಏನು ಸರಿ ಇಲ್ಲ, ಹೇಳ್ಬಿಟ್ಟೆ. ಅಯ್ಯೋ, ಏನಮ್ಮ, ನನ್ ಮೇಲೆ ನಂಬಿಕೆನೇ ಇಲ್ವಾ? ಚೂರು ಇಲ್ಲ. ನೀನ್ ಹೇಳೋದಲ್ಲ ನಂಬಕ್ಕೆ ನನ್ಗೇನು ಹುಚ್ಚಿಡ್ದಿಲ್ಲ. ಯಾಕಮ್ಮ ಸುಮ್ನೆ ಎಲ್ಲದಕ್ಕೂ ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಮತ್ತೆ ನನ್ ಗೊತ್ತಿಲ್ದೆ ಬೀರೋಯಿಂದ ದುಡ್ಡು ತೆಗ್ದ್ ನೋಡು, ಆವಾಗ ನಾನ್ ಯಾರಂತ ತೋರಿಸ್ತೀನಿ. ಸ್ವಂತ ಮನೆಯಲ್ಲೇ ಕಳ್ತನ ಮಾಡ್ತೀಯಾ? ಛೇ, ದುಡ್ಡೆಲ್ಲ ಅವಳೇ ಕಳ್ತನ ಮಾಡ್ತಾ ಇದ್ದಾಳಂತ ಅವಳನ್ನ ಚೆನ್ನಾಗಿ ಬೈತಾ ಇದ್ದಾರೆ. ಈ ಟೈಮಲ್ಲಿ ನಾನು ಹೋದರೆ ನನ್ನ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ನಾವು ಇಲ್ಲೇ ಇರೋದೇ ತುಂಬ ಒಳ್ಳೆಯದು. ಏನ್ ಇವ್ರು ಅವಾಗವಾಗ ದುಡ್ಡು ಕಾಣೆ ಅಂತ ಹೇಳಿ ನನ್ ಮೇಲೆ ಅನುಮಾನ ಪಡ್ತಾ ಇದ್ದಾರೆ? ನಾನೇ ಕಾಲೇಜಿಂದ ಈಗ ತಾನೇ ಬಂದಿದ್ದು. ಅಮ್ಮನೂ ಮಾವ ಮಾತ್ರ ಮನೇಲಿ ಇದ್ದಿದ್ದು. ಮಾವ ಬರೋಕ್ಕಿಂತ ಮುಂಚೆ ಈ ತರ ಮನೇಲಿ ದುಡ್ಡು ಕಾಣಕ್ ಹೋಗ್ತಿರ್ಲಿಲ್ವಲ್ಲ. ಒಂದ್ ವೇಳೆ ಮಾವನೇ ಈ ದುಡ್ಡೆಲ್ಲ ತೆಗಿತಾ ಇದ್ದಾರಾ? ಇಲ್ದಿದ್ರೆ ಅಮ್ಮ ಸುಮ್ನೆ ನನ್ ಮೇಲೆ ಆರೋಪ ಹೊರಿಸ್ತಾ ಇದ್ದಾರಾ? ಇದನ್ ಹೀಗೆ ಬಿಡ್ಬಾರ್ದು, ಹೇಗಾದ್ರೂ ಕಂಡಿಡಿಬೇಕು. ಏನ್ ಮಾಡೋಣ? ಅಮ್ಮ, ಅಮ್ಮ, ಏಯ್, ಮೇಲಿಂದ ಕೈಯತ್ತೆ. ಸ್ವಂತ ಮನೇಲಿ ಕಳ್ತನ ಮಾಡ್ತೀಯ ನೀನು? ನಿನ್ನ ಒಳ್ಳೆ ಹುಡುಗಿ ಅಂತ ಅನ್ಕೊಂಡ್ರೆ ಈಗಲ ಮಾಡ್ತೀಯ ನೀನು? ಅಮ್ಮ, ನಾನ್ ಹೇಳೋದನ್ ಕೇಳಿ ಅಮ್ಮ. ನಾನ್ ಕಾಲೇಜಿಗೆ ಹೋಗಿ ಈವ್ನಿಂಗ್ ತಾನೇ ಬಂದೆ. ಹಾಗಿರುವಾಗ ನಾನ್ ಹೇಗಮ್ಮ ತೆಗ್ದಿರ್ತೀನಿ? ಮಾವಾನು ನೀವು ಮನೇಲೇ ತಾನೇ ಇದ್ರಿ. ಇಬ್ರು ಇರುವಾಗ ನಾನ್ ಹೇಗಮ್ಮ ತೆಗಿಯಕ್ಕಾಗತ್ತೆ? ಹೇಯ್, ನಾನು ಅಂಗಡಿಗೆ ಹೋಗಿ ಸ್ವಲ್ಪ ಹೊತ್ತು ಮುಂಚೆನೆ ಬಂದೆ. ಹೌದಾ? ಹಾಗಾದ್ರೆ ಇವತ್ತು ಮಾವ ಮಾತ್ರ ಮನೇಲಿದ್ರಾ? ಹೌದು. ಹಾಗಾದ್ರೆ ಮನೇಲಿ ಯಾರು ಇಲ್ದಿರೋದನ್ನ ಯೂಸ್ ಮಾಡ್ಕೊಂಡು ಮಾವನೇ ದುಡ್ಡು ತೆಗ್ದಿರ್ತಾರೆ. ಹೇಯ್, ಯಾಕೆ ನೀನು ಅವನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದೀಯಾ? ಅವ್ನ್ ಕೇಳಿಸ್ಕೊಂಡ್ರೆ ಬೇಜಾರಾಗಲ್ವೇನೆ? ಸುಭಾಷನ್ ನೋಡಿದ್ರೆ ದುಡ್ಡು ತೆಗಿಯೋರ್ ತರ ಇದೀಯಾ ನಿನ್ಗೆ? ದುಡ್ಡು ನೀನ್ ಕಳ್ತನ ಮಾಡಿ ಸುಭಾಷ್ ಮೇಲೆ ಆರೋಪ ಹೊರಿಸ್ತೀಯಾ? ಅಯ್ಯೋ ಅಮ್ಮ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ನನ್ಗೇನೋ ಮಾವನ್ ಮೇಲೇನೆ ಅನುಮಾನವಾಗಿದೆ. ಸೂಪರ್ ರೇ, ಮಾಡೋದೆಲ್ಲ ನೀನ್ ಮಾಡ್ಬಿಟ್ಟು ಸುಭಾಷ್ ಮೇಲೆ ಆರೋಪ ಹೊರಿಸ್ತೀಯಾ? ಅಯ್ಯೋ ಅಮ್ಮ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ಛೀ, ಬಾಯ್ ಮುಚ್ಚು. ದೇವ್ರೇ. ಹೇಳು ಮಗ. ಮಚ್ಚಿ, ಈ ಸಲ ನಾವೆಲ್ಲ ಹುಡುಗರು ಸೇರಿ ಒಂದು ಪಕ್ಕ ಪ್ಲಾನ್ ಮಾಡಿದ್ವಿ ಕಣೋ. ನೀನೇನು ಬರ್ತೀಯೋ ಇಲ್ವೋ ಹೇಳು? ಏನೋ, ಏನ್ ಪ್ಲಾನು? ಈ ವೀಕೆಂಡು ನಾವು ಫ್ರೆಂಡ್ಸ್ ಎಲ್ಲ MG ರೋಡ್ ಹೋಗ್ತಾ ಇದೀವಿ ಕಣೋ. ನಮ್ ಜೊತೆ ಈ ಟ್ರಿಪ್ ಅಲ್ಲಿ ಗರ್ಲ್ಸ್ ಕೂಡ ಬರ್ತಾ ಇದಾರೆ ಕಣೋ. ಏನೋ, ನಿಜನಾ? ನಿಜ ಕಣೋ. ಈ ಸಾಟರ್ಡೆ ಸಂಡೇ ನಾವೆಲ್ಲರೂ ಜಾಲಿಯಾಗಿ ಹುಡುಗಿಯ ಜೊತೆ ಔಟಿಂಗ್ ಹೋಗ್ತಾ ಇದೀವಿ ಕಣೋ. ಈ ಟ್ರಿಪ್ನ ನಮ್ ಲೈಫ್ ಅಲ್ಲಿ ಯಾವತ್ತೂ ಮರೆಯಕ್ಕೆ ಆಗಲ್ಲ ಕಣೋ. ನೀವೆಂಗೆ ಬರ್ತೀರೋ ಇಲ್ಲೋ? ನಾನು ಬರ್ತೀನಿ. ಆದ್ರೆ ಇಲ್ಲಿ ನೋಡು, ಇದಕ್ಕೆ ಒಬ್ಬೊಬ್ಬರಿಗೆ 10,000 ಖರ್ಚಾಗತ್ತೆ ಕಣೋ. ಏನದು, 10,000ನಾ? ಹ್ಞೂ ಕಣೋ. ಹುಡುಗಿಯರ ಜೊತೆಗೆ ಬರ್ತಾರಲ್ಲ, ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಹೇಗೆ ಹೇಳು? ದುಡ್ಡನ್ನ ನೀರ್ ತರ ಖರ್ಚು ಮಾಡ್ತೀವಿ, ಹುಡುಗಿಯ ಜೊತೆ ಜಾಲಿಯಾಗಿ ಔಟಿಂಗ್ ನ ಎಂಜಾಯ್ ಮಾಡ್ತೀವಿ. ಓಕೆನಾ? ತುಂಬಾ ಜಾಲಿಯಾಗಿ ಇರುತ್ತೆ. ಏನೋ ಯೋಚನೆ ಮಾಡ್ತಿದೀಯಾ? ಸರಿ ಮಗ, ನೋಡ್ತೀನಿ. ಹ್ಞೂ ಸರಿ ಕಣೋ.
ಏನು ಮಾಡೋಣ? ಇನ್ನೂ 1 ವಾರ ಟೈಮ್ ಇದೆ. ಮತ್ತೆ ಪ್ರಿಯಾಂಕಾ ಅತ್ತೆ ಮನೆಗಿಲ್ದಿರೋ ಟೈಮ್ ನೋಡಿ ಹೇಗಾದರೂ ದುಡ್ಡನ್ನ ಪಟಾಯಿಸ್ಬಿಡದೆ. ಅಬ್ಬಾ, 10,000 ತಗೊಂಡಾಯ್ತು. ಈ ಸಾರಿ ಹುಡುಗಿಯ ಜೊತೆ ಸೇರಿ ಟ್ರಿಪ್ನ ಚೆನ್ನಾಗಿ ಎಂಜಾಯ್ ಮಾಡಿ ಬರಬೇಕು. ದುಡ್ಡು ಕಾಣ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ಅತ್ತೆಗೆ ಪ್ರಿಯಾಂಕಾ ಮೇಲೆ ಡೌಟ್ ಬರುತ್ತೆ. ಚೆನ್ನಾಗಿ ಬೈಲಿ, ಅವ್ರ ಮಗಳನ್ನ ತಾನೇ ಬೈತಾರೆ. ನಾವು ಜಾಲಿಯಾಗಿ ಟ್ರಿಪ್ನ ಎಂಜಾಯ್ ಮಾಡಿ ಬರೋಣ. ಓ ಹೌದಾ, ಸರಿ ಸರಿ. ಹೇ ಹಾ? ಎದ್ ಒಳಗ್ ಬಾ. ಏನಮ್ಮ, ನಾನ್ ಫೋನ್ ಮಾತಾಡ್ತಾ ಇದ್ದೀನಲ್ಲ. ಹೇ ಫೋನ್ ಕಟ್ ಮಾಡಿ ಬಾರೆ. ಆಮೇಲೆ ಮಾತಾಡ್ತೀನಿ. ಹೇ ಏನೇ ಇದು? ಬೀರೂನಲ್ಲಿ ನೆನ್ನೆ 50,000 ಇಟ್ಟಿದ್ದೆ, ಈಗ 40,000ನೇ ಇದೆ. ಯಾವಾಗ್ಲೂ ತೆಗಿಯೋ ತರ ತೆಗ್ಬಿಟ್ಯಾ? ಈ ಸಲ 10,000 ಹೋಯ್ತಾ? ಹೋಯ್ತಂತ ನನ್ನ ಕೇಳ್ತೀಯಾ? ತೆಗ್ದಿದ್ದು ನೀನೇ ಅಲ್ವಾ? ಈ ತರ ದುಡ್ಡು ಕಾಣಕ್ ಹೋದ ತಕ್ಷಣ ನನ್ನನ್ನೇ ಕೇಳ್ತೀರಂತ ನನಗೆ ಚೆನ್ನಾಗ್ ಗೊತ್ತು. ಸ್ವಲ್ಪ ಇದನ್ನ ನೋಡಿ. ಏನೇ ಇದೆಲ್ಲ? ಹಾಗಾದ್ರೆ ದುಡ್ಡೆಲ್ಲ ಇವನೇ ತೆಗ್ದಿದ್ದ? ಹೌದು. ನೀವು ದುಡ್ಡು ಕಾಣಕ್ ಹೋಗುವಾಗೆಲ್ಲ ನನ್ ಮೇಲೆ ಅನುಮಾನ ಪಡ್ತಾ ಇದ್ರಲ್ಲ, ಅದಕ್ಕೆ ನನ್ ಫ್ರೆಂಡ್ ಹತ್ರ ಹಿಡನ್ ಕ್ಯಾಮರಾ ತಗೊಂಡು ಇಲ್ಲಿ ತಂದಿಟ್ಟೆ. ಅದಕ್ಕೆ ಇವತ್ ನಿಜ ಏನಂತ ಗೊತ್ತಾಯ್ತು. ಇವಾಗ ದುಡ್ಡನ್ನೆಲ್ಲ ಯಾರ್ ತೆಗ್ದ್ರು ಅಂತ ಗೊತ್ತಾಯ್ತಲ್ಲ, ಇವಾಗ ಏನ್ ಮಾಡ್ತೀರಾ ನೀವು? ಹೀಗ್ ಮಾನ ತೆಗ್ಬಿಟ್ನಲ್ಲ ಇವನು. ನನ್ ಜೊತೆ ಬಾರೆ. ಹೇ ಸುಭಾಷ್, ಏನತ್ತೆ? ನೀನ್ ಮಾಡೋದೆಲ್ಲ ಚೂರು ಸರಿ ಇಲ್ಲ. ಏನಾಯ್ತು ಅತ್ತೆ? ನೀವು ಹೇಳೋದು ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನೀನೇ ತಾನೇ ಬೀರೋ ಇಂದ ದುಡ್ಡು ತೆಗ್ದಿದ್ದು? ಇಲ್ಲ ಅತ್ತೆ, ನಾನು ತಗೊಂಡಿಲ್ಲ. ನನಗೇನಕ್ಕತ್ತೆ ನಿಮ್ ದುಡ್ಡು? ಹೌದಾ, ಸ್ವಲ್ಪ ಇರು. ಹೇ ಅದನ್ ತೋರ್ಸು. ಚೆನ್ನಾಗ್ ನೋಡು. ಹೇ ಇದು ನೀನೇ ತಾನೇ? ಇಲ್ಲ ನಿನ್ ತರ ಬೇರೆ ಯಾರಾದ್ರೂ ಬಂದ್ ತಗ್ನಾ? ಯಾಕೋ ಸುಭಾಷ್ ಹೀಗೆಲ್ಲ ಮಾಡ್ತಾ ಇದ್ಯಾ? ಒಂದೊಂದ್ ಸಲಾನು ದುಡ್ಡು ಕಳ್ದು ಹೋಗ್ವಾಗ ನನ್ ಮಗಳನ್ನ ಸುಮ್ನೆ ಬೈತಾ ಇದ್ದೆ, ಆದ್ರೆ ನೀನೇ ಇದಕ್ಕೆಲ್ಲ ಕಾರಣ ಅಂತ ನಾನು ಅನ್ಕೊಂಡೇ ಇಲ್ಲ. ನಿನ್ನ ಒಳ್ಳೆ ಹುಡುಗ ಅಂತ ಅನ್ಕೊಂಡ್ರೆ ಹೀಗೆಲ್ಲ ಮಾಡ್ತಾ ಇದ್ಯಾ ನೀನು? ಸಾರಿ ಅತ್ತೆ, ಏನೋ ತಿಳಿದೆ ತಪ್ಪಾಯ್ತು. ಕಾಲೇಜಲ್ಲಿ ಸಡನ್ ಆಗಿ ಬುಕ್ ತಗೊಳಕ್ ಹೇಳಿದ್ರು, ಅದಕ್ಕೆ ದುಡ್ಡಿನ ಅವಶ್ಯಕತೆ ಇತ್ತು. ಅಪ್ಪನಿಂದ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ, ಅದಕ್ಕೆ ಈ ಥರ ಮಾಡಿದ್ನಿ. ನಾನು ಮಾಡಿದ ತಪ್ಪೇ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ದಯವಿಟ್ಟು ಅಪ್ಪನ ಹತ್ರ ಹೇಳ್ಬೇಡಿ, ಅವ್ರಿಗೆ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ನಿನ್ಗೇನಾದ್ರೂ ದುಡ್ಡು ಬೇಕಿದ್ರೆ ನನ್ನ ಕೇಳಿದ್ರೆ ನಾನ್ ಕೊಟ್ಟಿರ್ತೀನಿ ಅಲ್ಲ. ಹೀಗೆ ಕಳ್ತನ ಮಾಡಿ ಮರ್ಯಾದೆ ಎಲ್ಲ ಹಾಳ್ ಮಾಡ್ಬಿಟ್ಟಿಯಲ್ಲ. ಕ್ಷಮಿಸಿ ಅತ್ತೆ. ಅಮ್ಮ, ಮಾವ ನಿಮ್ ಹತ್ರ ಸಾರಿ ಕೇಳಿತಾರ, ನೀವ್ ನನ್ನ ಹತ್ರ ಸಾರಿ ಕೇಳಿ. ನಾನ್ ದುಡ್ಡು ತೆಗ್ದಿಲ್ಲ ಅಂತ ಅಷ್ಟು ಹೇಳಿದ್ರುನು ಹೆತ್ತ ಮಗಳ ಮೇಲೆ ಅನುಮಾನ ಮಾಡ್ತಾ ಇದ್ರಲ್ಲ ನೀವು. ನನ್ ಮೇಲೆ ಅನುಮಾನ ಪಡುವಾಗ ನನ್ಗೆ ಎಷ್ಟು ಕಷ್ಟವಾಗಿತ್ತು ಗೊತ್ತಾ? ಸಾರಿ ಮುದ್ದು, ನನ್ ತಪ್ಪೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನ್ ಈ ತರ ಮಾಡಲ್ಲ ಅಂತ ನನ್ ಗೊತ್ತು. ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ. ಸಾರಿ ಮುದ್ದು. ಸರಿ ಸರಿ. ಸುಭಾಷ್, ಇನ್ನು ಮುಂದೆ ಯಾವತ್ತೂ ಈ ತರ ಮಾಡಬಾರ್ದು. ನೀನ್ ಮಾಡೋ ಚಿಕ್ಕ ಚಿಕ್ಕ ತಪ್ಪಿಂದ ನಿನ್ ಫ್ಯೂಚರೇ ಹಾಳಾಗಿ ಹೋಗ್ಬಿಡತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಅತ್ತೆ, ಇನ್ ಮುಂದೆ ಈ ಥರ ಮಾಡಲ್ಲ.